ಇನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ. ನಾಳೆಗೆ ಬೆಳಗ್ಗೆ 11 ಗಂಟೆಗೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರವನ್ನು ಮಾಡ್ತಾರೆ. ಬೆಳಗ್ಗೆ 10 ಗಂಟೆಗೇನೋ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ ಅಂತಿದ್ದಾರೆ. ಅಥವಾ ಓಂ ಪ್ರಕಾಶ್ ನಿವಾಸದಲ್ಲಿ FSL ತಂಡ ಎಲ್ಲವನ್ನು ಕೂಡ ಈಗ ಮುಗಿಸಿದೆ, ಸಾಕ್ಷ್ಯ ಸಂಗ್ರಹವನ್ನು ಮಾಡಿಕೊಂಡಿದೆ. ಎಲ್ಲ ಕೆಲಸಗಳನ್ನು ಈಗ ಪ್ರಾಥಮಿಕವಾಗಿ ಏನು ಮಾಡಬೇಕಾಗಿದೆಯೋ ಪೊಲೀಸರು ಅದೆಲ್ಲವನ್ನು ಮಾಡಿದ್ದಾರೆ. ಇನ್ನೇನಿದ್ರು ಕೂಡ ಫರ್ದರ್ ಪ್ರೊಸೀಜರ್ಸ್ ಅಂತಂದರೆ ಅವರ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಕೊಲೆ ಯಾಕೆ ಮಾಡಿದ್ರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿನೇ ಈಗ ತನಿಖೆಯನ್ನು ಮಾಡ್ತಾರೆ. ಯಾರು ಕೊಲೆ ಮಾಡಿ ಹೋಗಿದ್ದಿದ್ರೆ ಬೇರೆ ಇತ್ತು, ಯಾರು ಏನು ಎತ್ತ ಅಂತ ಎಲ್ಲ ತಂಡ ರಚನೆ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಹಾಗಿಲ್ಲ. ಈಗ ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಮರಣೋತ್ತರ ಪರೀಕ್ಷೆ ಇವತ್ತು ಆಗಲಿಲ್ವಾ? ನಾಳೆನೇ ಮರಣೋತ್ತರ ಪರೀಕ್ಷೆನ ನಾಗೇಶ್? ಅರುಣ್, ಮಾಜಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿಯ ಕೊಲೆ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಅವರ ಬಾಡಿಯನ್ನು ಸೆಂಟ್ ಜಾನ್ ಆಸ್ಪತ್ರೆಗೆ ಕಳಿಸ್ಕೊಟ್ಟಲಾಗಿತ್ತು. ಇವತ್ತು ಸಮಯಾವಕಾಶದ ಅಭಾವ ಇರುವಂಥ ಕಾರಣಕ್ಕಾಗಿ ಬೆಳಿಗ್ಗೆ ಅವರ ಬಾಡಿ ಪೋಸ್ಟ್ ಮಾರ್ಟಮನ್ನು ಮಾಡಿ 10 ಗಂಟೆ ನಂತರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ. ಆದರೆ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ಪಲ್ಲವಿ ಅವರನ್ನು ಪೊಲೀಸರು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಕಳೆದ 1 ವಾರದಿಂದ ನಿರಂತರವಾಗಿ ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆ ಸಂದರ್ಭದಲ್ಲಿ ಇವತ್ತು ಕೂಡ ಅದೇ ರೀತಿಯಾಗಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಇವತ್ತು ಆದಂಥ ಗಲಾಟೆ ವಿಕೋಪಕ್ಕೆ ಹೋಯಿತು. ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಶೂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಅದಕ್ಕೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಒಂದಷ್ಟು ಪ್ಲಾನನ್ನು ಮಾಡಿ ಮನೆಯಲ್ಲಿದ್ದಂಥ ಖಾರದ ಪುಡಿ ಮತ್ತು ಆಯಿಲ್, ಅಂದರೆ ಅಡುಗೆಗೆ ಬಳಸುವಂಥ ಆಯಿಲ್ ಅವರ ಮುಖದ ಮೇಲೆ ಚೆಲ್ಲಿ, ಆ ನಂತರ ಅಡುಗೆ ಕೋಣೆಯಲ್ಲಿದ್ದಂಥ ಚಾಕುಗಳನ್ನು ತೆಗೆದುಕೊಂಡು ಅವರಿಗೆ ಚುಚ್ಚಲಾಯಿತು ಅನ್ನುವಂಥ ಒಂದಷ್ಟು ಸ್ಫೋಟಕವಾದ ಹೇಳಿಕೆಗಳನ್ನು ಸ್ವತಃ ಈ ಪ್ರಕರಣದ A1 ಆರೋಪಿಯಾಗಿರುವಂಥ ಪಲ್ಲವಿ ಅವರು ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ತನಿಖೆಯಿಂದ ಗಳಿಕೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಎಲ್ಲ ಒಂದು ಕಡೆ ಅವರ ಹೇಳಿಕೆ ಹೇಗಿದೆ ಅಂದರೆ, ನಾವು ಆತ್ಮರಕ್ಷಣೆಗೋಸ್ಕರ ಈ ರೀತಿ ಕೃತ್ಯವನ್ನು ಎಸಗಬೇಕಾಗಿ ಬಂತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ HSR ಲೇಔಟ್ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.